ಯಾಕೆ ಜೋಳ್ಗೆನ ಹಿಂದಕ್ಕೆ ತಗೊಂಡ್ರಿ? ಭಿಕ್ಷೆ ತಗೊಳಲ್ವಾ? ಕನ್ಯೆಯರು ಕೊಡುವ ಭಿಕ್ಷೆ ನಾವು ಸ್ವೀಕಾರ ಮಾಡೋದಿಲ್ಲ. ಗೃಹಿಣಿಯರು ಕೊಟ್ಟರು ಸ್ವೀಕಾರ ಮಾಡಲ್ಲ. ಮತ್ತೆ ಯಾರು ಕೊಟ್ರೆ ತಗೊಳ್ತೀರಾ? ಮಕ್ಕಳು, ಬಾಲಕಿಯರು ಕೊಟ್ರೆ ಅದನ್ನ ಮಾತ್ರ ನಾವು ತಗೋತೀವಿ. ಹಾಗಾದ್ರೆ ನಮ್ಮ ಮಾಲಾ ಕೊಡ್ತಾಳೆ ಬಿಡಿ. ಮಾಲಾ, ಮಾಲಾ, ಒಂದ್ ನಿಮಿಷ ಬಾ ಇಲ್ಲಿ. ಸುಮ್ಮನೆ ಮನೆ ಹತ್ರ ಮಹಾನುಭಾವರು ಬರಲ್ಲ, ಯಾವುದಕ್ಕೂ ಆಸೆ ಪಡಲ್ಲ. ಯಾರಿಗೂ ಏನೋ ಹೇಳಕ್ ಬಂದಿರೋ ಹಾಗಿದೆ. ಪ್ರಸ್ತುತ ನಿಮ್ಮ ಕೈಯಿಂದ ಭಿಕ್ಷೆ ಪಡೆಯಲು ಬಂದಿದ್ದೇನೆ. ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಕನ್ಯೆ ನೆರಳು ಬಿದ್ರು ಭಿಕ್ಷೆ ಸ್ವೀಕರಿಸಲ್ಲ ಅಂತಿದ್ದಾರೆ, ಹೌದಲ್ವಾ ಸ್ವಾಮಿ? ಹೌದು. ನೀವಿದ್ರೆ ನಾನು ಭಿಕ್ಷೆಯನ್ನ ಸ್ವೀಕಾರ ಮಾಡಲ್ಲ. ಅರ್ಥ ಆಯ್ತು ಸ್ವಾಮಿ, ನಾನು ಹೋಗ್ತೀನಿ. ಮಾಲಾ, ನೀನ್ ಸ್ವಾಮಿಗೆ ಭಿಕ್ಷೆ ಕೊಟ್ಬಿಡ್ ಬಾ. ಹಾಗೆ ಆಗ್ಲಿ ಪುಣ್ಯ. ನಾಗಲೋಕಕ್ಕೆ ರಾಜ ಆಗಿರೋ ಆ ನಾಗರಾಜ ಕಳಿಸಿರೋ ಧೂತ ಹೀಗೆ ಭಿಕ್ಷುಕನಾಗಿ ಬದಲಾಗಿ ಭಿಕ್ಷೆ ಬೇಡ್ತಿರೋದ್ರ ಹಿಂದೆ ರಹಸ್ಯ ಏನು? ಧರ್ಮ. ನಾಗಲೋಕದ ಧರ್ಮವನ್ನ ನೀವು ಮರೆತು ಹೀಗೆ ಭಕ್ತರ ಭಕ್ತಿಗೊಲಿದು ಬಂದ್ರೆ ನಿಮ್ ಧರ್ಮನ ನೆನ್ಪು ಮಾಡೋಣ ಅಂತ ಬಂದೆ. ಹೆತ್ತ ತಾಯಿ ತರ ನನ್ನನ್ನು ಪ್ರೀತಿಸ್ತಿರೋ ಪುಣ್ಯನ ಹೆತ್ತ ಮಗಳಾಗಿ ಕಾಪಾಡ್ಕೊಳ್ಳೋದು ಅಧರ್ಮ ಹೇಗಾಗತ್ತೆ ನಾಗದೂತ? ಪ್ರಸ್ತುತ ಕಾಲಕ್ಕೆ ವಾದ ಮಾಡೋ ಸಮಯ ಇದಲ್ಲ ನಾಗಮ್ಮ. ಮಹಾಪೌರ್ಣಮಿ ಮುಗಿಯೋದ್ರೊಳಗಡೆ ನೀವು ನಾಗಲೋಕಕ್ಕೆ ಬರಲೇಬೇಕು. ಇಲ್ಲಾಂದ್ರೆ ಅದಾದ ನಂತರ ನೀವು ಶಾಶ್ವತವಾಗಿ ನಾಗಲೋಕಕ್ಕೆ ಪ್ರವೇಶಿಸುವ ಅರ್ಹತೆಯನ್ನು ಕಳ್ಕೋತೀರ. ಅದೇ ಆದ್ರೆ ಮಾನವ ಜಾತಿಗೆ ಒಳ್ಳೇದು ಮಾಡಿದ್ರು ನಾಗಜಾತಿಗೆ ದ್ರೋಹ ಮಾಡ್ದಂಗಾಗತ್ತೆ ನಾಗಮ್ಮ. ನಾಗಲೋಕದಲ್ಲಿ ದ್ರೋಹಿಯಾಗಿ ಉಳ್ಕೊಂಡ್ಬಿಡ್ತೀರ. ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಬಲವಂತವಾಗಿ ಆದರೂ ನಿಮ್ಮನ್ನು ಕರ್ಕೊಂಡೋಗ್ತೀನಿ. ಆ ದುಸ್ಥಿತಿ ಬರೋಕ್ಕೂ ಮುಂಚೆ ನಾಗಲೋಕನ ಸೇರ್ಕೋ ನಾಗಮ್ಮ. ನನ್ಗೆ ನಾಗಲೋಕ ಆದ್ರೂ ಇದೆ, ಆದ್ರೆ ನನ್ನ ಪುಣ್ಯಾಗೆ ನನ್ನನ್ನು ಬಿಟ್ರೆ ಬೇರೆ ಯಾವ ಲೋಕನೂ ಇಲ್ಲ, ನನ್ನನ್ನು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಒಂದ್ ತಾಯಿಗೆ ಮಗು ಬೇಕಾ ಜನ್ಮ ಬೇಕಂತ ಕೇಳಿದ್ರೆ ಮಗು ಪ್ರೀತಿ ಇಲ್ಲ ಜನ್ಮ ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಬರಲ್ಲ ಅಂತೀಯ ನಾಗಮ್ಮ? ಭಿಕ್ಷೆ ಸ್ವೀಕರಿಸಿ. ನಾನು ಬರಬೇಕು ಅಂತ ಆ ಪರಮೇಶ್ವರ ನಿರ್ಧಾರ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಬರ್ತೀನಿ. ಇಲ್ಲಾಂದ್ರೆ ನನಗೋಸ್ಕರ ಮತ್ತೆ ನೀವೇ ಬರಬೇಕು ಅಂತ ಬರ್ದಿದ್ರೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ ನೀವೇ ಬರ್ತೀರಾ? ಎಲ್ಲ ಆ ಪರಮೇಶ್ವರನ್ಗೆ ಬಿಡ್ತಾ ಇದ್ದೀನಿ. ಓಂ ನಮೋ ನಮಃ ಶಿವಾಯ.
ನಾಗನಿಧಿ ರಹಸ್ಯನ ತಿಳ್ಕೊಂಡು ಯಾರಿಗೂ ಹೇಳ್ದೆ ಎಷ್ಟು ಪ್ರಶಾಂತವಾಗಿದೆಯೇ. ಯಾರು ಬಿಟ್ಟರು ಕೂಡ ಈ ಪಶುಪತಿ ನಿನ್ನನ್ನ ಬಿಡಲ್ಲ. ಹೇಗಾದ್ರೂ ನಿನ್ನಿಂದ ತಾಳೆಗರಿ ರಹಸ್ಯನ ಹೇಳಿಸ್ತೀನಿ. ಪುಣ್ಯ ತುಂಬಾ ಬದಲಾಗಿದ್ದಾಳೆ. ಸಾಮಾನ್ಯವಾಗಿ ಕೇಳಿದ್ರೇನೆ ಹೇಳಲ್ಲ. ಈಗ ಪರ್ಣಿಕಾ ತರ ಕೇಳಿದ್ರೆ ಖಂಡಿತವಾಗ್ಲೂ ಹೇಳಲ್ಲ. ಮತ್ತೆ ಹೇಗ ಅವಳು ಹೇಳ್ತಾಳೆ, ಯಾರು ಕೇಳಿದ್ರೆ ಹೇಳ್ತಾಳೆ. ಹಾ, ಅರ್ಥವಾಯ್ತು. ಮಾಲ ತರ ಕೇಳ್ತೀನಿ. ಅವಳಿಗಿಷ್ಟ ಆಗಿರೋ, ತುಂಬಾ ಪ್ರೀತಿ ಮಾಡೋ ಈ ಮಾಲಾ ತರ ಹೋಗಿ ಕೇಳಿದ್ರೆ ನಾಗನಿಧಿ ರಹಸ್ಯನ ಖಂಡಿತವಾಗ್ಲೂ ಹೇಳ್ತಾಳೆ. ಪುಣ್ಯ, ಈ ಪಶುಪತಿಗೆ ತಾಳೆಗರಿ ರಹಸ್ಯನ ಹೇಳೋದಕ್ಕೆ ಸಿದ್ಧವಾಗಿರೋ. ಅಯ್ಯೋ, ಇಲ್ಲೇ ಇದ್ಯಾ? ನಿನ್ಗೋಸ್ಕರ ನನ್ ಮನೆಯೆಲ್ಲ ಹುಡುಕ್ತಿದ್ದೆ ಗೊತ್ತಾ? ಯಾಕೆ? ಒಂದ್ ವಿಷಯ ನಿಜನೋ ಸುಳ್ಳೋ ಅಂತ ತಿಳ್ಕೋಬೇಕು ಅಂತ. ಏನಂತದ್ದು? ನೀನ್ ನನ್ನ ನಂಬ್ತೀಯೋ ಇಲ್ವೋ? ನನ್ನ ನಾಗಮ್ಮನ್ನ ಎಷ್ಟು ಪ್ರೀತಿಸ್ತೀನೋ ನಿನ್ನನ್ನು ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ಹಾ ಅಲ್ವಾ? ಇದೇ ಮಾತನ್ನ ಭದ್ರಮ್ಮಗೆ ಹೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ? ಏನಂದ್ರು? ಬೇಡ ಬಿಡು, ಹೇಳಿದ್ರೆ ನೀನ್ ತಪ್ಪು ತಿಳ್ಕೋತೀಯ. ನಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ರೆ, ನಿನ್ನನ್ನು ಅನುಮಾನಿಸಿದ್ರೆ ನನ್ ಮನುಷ್ಯಲೇ ಅಲ್ಲ. ಯಾಕಂದ್ರೆ ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ. ನೀನಿಲ್ದೆ ಹೋಗಿದ್ರೆ ಈ ಪುಣ್ಯ ಅನ್ನೋಳು ಈ ಲೋಕದಲ್ಲೇ ಇರ್ತಾ ಇರ್ಲಿಲ್ಲ. ಅದಕ್ಕೆ ನೀನ್ ಏನ್ ಹೇಳ್ಬೇಕು ಅನ್ಕೊಳ್ತಾ ಇದೆಯೋ ಅದನ್ನ ಭಯ ಇಲ್ದೆ ನಿಸ್ಸಂಕೋಚವಾಗಿ ಹೇಳು. ಆ ಭದ್ರಮ್ಮ ಏನ್ ಹೇಳಿದ್ರು ಗೊತ್ತಾ? ನಿನ್ಗೆ ನನ್ ಮೇಲ್ ನಂಬಿಕೆ ಇಲ್ವಂತೆ, ನನ್ ಮೇಲ್ ಪ್ರೀತಿ ಇರೋ ತರ ನಾಟಕ ಮಾಡ್ತಿದ್ಯಂತೆ, ನನ್ ಮೇಲೆ ಅನುಮಾನ ಅಂತೆ. ಅಷ್ಟಕ್ಕೂ ಅಂತ ಅನುಮಾನ ಅವ್ರಿಗೆ ಯಾಕೆ ಬಂತಂತೆ? ನಾನು ಅದೇ ಮಾತನ್ನ ಕೇಳಿದಿಕ್ಕೆ, ಅಯ್ಯೋ ಹುಚ್ಚಿ, ಪುಣ್ಯ ನಿನ್ನ ಉಪಯೋಗಿಸಿ ಬಿಡ್ತಾಳೆ, ನಿನ್ನ ಕೆಲಸದವಳ ತರ ನೋಡ್ತಾಳೆ, ಅವಳ ಕಣ್ಣಿಗೆ ನೀನೊಬ್ಳು ಸೇವಕಿ ಅಂತ ಹೇಳಿದ್ರು. ಆದ್ರೆ ನಾನೇನ್ ಹೇಳಿದೆ ಗೊತ್ತಾ? ಏನಂದೆ? ಪುಣ್ಯಗೆ ನಾನಂದ್ರೆ ಅವಳ ಪ್ರಾಣ, ನಾನ್ ಕೇಳಿದ್ರೆ ಅವಳ ಪ್ರಾಣ ಬೇಕಾದ್ರೂ ಕೊಡ್ತಾಳೆ ಅಂತ ಹೇಳಿದೆ. ನಿಜಾನೇ ಹೇಳಿದ್ಯಾ, ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆದ್ರೆ ಆ ಭದ್ರಮ್ಮ ಏನ್ ಹೇಳಿದ್ಲು ಗೊತ್ತಾ? ಏನಂದ್ರು? ಅದೆಲ್ಲ ಮಾತಿಗಷ್ಟೇ. ನಿಜವಾಗ್ಲೂ ಅವಳಗ್ ನಿನ್ ಮೇಲೆ ಪ್ರೀತಿ ನಂಬಿಕೆ ಇದ್ದಿದ್ರೆ ನಾಗನಿಧಿ ರಹಸ್ಯ ನಿಂಗೆ ಹೇಳ್ತಿದ್ಲು, ಹೇಳಿಲ್ಲ ಅಂದ್ರೆ ನಿನ್ ಮೇಲ್ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ನಾಗನಿಧಿ ರಹಸ್ಯನ? ಹೌದು. ಆಗ ನಾನೇನ್ ಹೇಳ್ದೆ ಗೊತ್ತಾ? ನಾನ್ ಕೇಳಿದಿದ್ರೆ ಯಾವಾಗ್ಲೂ ಹೇಳ್ತಿದ್ಲು, ಆ ನಿಧಿ ಅವಶ್ಯಕತೆ ಇಲ್ಲ, ಅದರಿಂದ ಕೇಳಿಲ್ಲ. ನೀವ್ ನನ್ ಪುಣ್ಯನ ಅವಮಾನ ಮಾಡಿರೋದ್ರಿಂದ ಈಗ್ಲೇ ಕೇಳ್ತೀನಿ ಅಂತ ಹೇಳ್ಬಂದೆ. ನೀನ್ ಕೇಳಿದ್ರು ಹೇಳಲ್ಲ ಅಂದ್ರು. ಹೇಳಲ್ಲ ಅಂದ್ರೆ ತಲೆ ಚಚ್ಕೊಂಡ್ ಸಾಯ್ತೀನಿ ಅಂತ ಆಣೆ ಮಾಡಿ ಬಂದಿದ್ದೀನಿ. ಹೇಳು ಪುಣ್ಯ, ನಾನ್ ಕೇಳಿದ್ರೆ ನಾಗನಿಧಿ ರಹಸ್ಯ ಹೇಳ್ತೀಯ ಅಲ್ವಾ? ಹೇಳು ಹೇಳು. ಭದ್ರಮ್ಮ ನಂಗೆ ಅವಮಾನ ಮಾಡಿದ್ರು ಪುಣ್ಯ, ಹೇಳು ಹೇಳು. ನನ್ನ ಹತ್ರ ಏನು ಮುಚ್ಚಿಡಲ್ಲ ಅಲ್ವಾ? ಹೇಳು ಪುಣ್ಯ, ಹೇಳು ಹೇಳು ಪುಣ್ಯ. ಅವತ್ತು ತಾಳೆಗರಿಯಲ್ಲಿ ಏನ್ ಬರ್ದಿತ್ತು ಹೇಳು. ಪಶುಪತಿ, ಈ ನಾಗಮ್ಮನ ಹತ್ರನೇ ನಾಟಕನ ಮಾಡ್ತೀನಿ. ಅಯ್ಯೋ, ಹೇಳಿದ್ರೆ ನಾಗಮ್ಮಂಗೆ ಮೋಸ ಮಾಡ್ದಾಗತ್ತೆ, ಹೇಳ್ದೆ ಹೋದ್ರೆ ಮಾಲಂಗ್ ಬೇಜಾರು ಮಾಡ್ದಾಗತ್ತೆ. ಇವಾಗ ಏನ್ ಮಾಡೋದು? ಯಾಕೆ ಯೋಚನೆ ಮಾಡ್ತಿದ್ಯಾ ಪುಣ್ಯ? ಹೇಳು, ಆ ತಾಳೆಗರಿಯಲ್ಲಿ ಏನ್ ಬರ್ದಿತ್ತು? ನಾಗಮ್ಮ, ನಿಂಗೆ ಕೊಟ್ಟಿರೋ ಮಾತನ್ನ ಮೀರಿ ನಾಗನಿಧಿ ರಹಸ್ಯ ಹೇಳ್ತಾ ಇದ್ದೀನಿ.
ಎಲ್ಲ ನೀನೇ ನೋಡ್ಕೊ. ಅದು ಆ ತಾಳೆಗರಿನಲ್ಲಿ ಏನಿತ್ತು ಅಂದರೆ ಏನ್ ಯೋಚನೆ ಮಾಡ್ತಿದ್ಯಾ ಪುಣ್ಯ, ಹೇಳು. ಅವತ್ತೇನ ಚಿಕ್ಕ ಹುಡುಗಿ ಗೊತ್ತೋ ಗೊತ್ತಿಲ್ದೆ ಕೇಳಿದ್ಲು ಅಂತ ಅಷ್ಟು ದೊಡ್ಡ ದೈವ ರಹಸ್ಯನ ಹೇಗ್ ಹೇಳ್ತೀಯ ಪುಣ್ಯ? ನೀನು ನನ್ನ ಹಾಗೆ ಬದಲಾದ್ರೆ ನಾನು ನಿನ್ನ ಹಾಗೆ ಬದಲಾಗಲ್ವಾ ಪಶುಪತಿ? ಅಂದರೆ ಅವಳಿಗೆ ಹೇಳಿದ್ರು ಅವಳು ಯಾರಿಗೂ ಹೇಳಲ್ವಲ್ಲ. ಹೇಳಿದ್ರು ಹೇಳ್ದೇ ಇದ್ರು ದೈವ ರಹಸ್ಯ ನಿನ್ನ ಹತ್ರನೇ ಇರ್ಬೇಕು. ನಿನ್ನನ್ನ ಬಿಟ್ಟು ಅದು ಯಾರಿಗೂ ಗೊತ್ತಾಗ್ಬಾರ್ದು. ಅಯ್ಯೋ, ನನ್ನ ಪ್ರಾಣ ಹೋದ್ರೂ ನಾನು ಹೇಳಲ್ಲ. ಅದನ್ನೇ ಪಾಲಿಸು ಪುಣ್ಯ. ಅತ್ತೆ ಕರೀತಾ ಇದ್ದಾರೆ, ನೀನು ಒಳಗೆ ಹೋಗು. ಏನು ಅನ್ಕೋಬೇಡ ಮಾಲಾ, ಅದು ದೈವ ರಹಸ್ಯ, ಚಿಕ್ಕ ಮಕ್ಕಳಿಗೆ ಹೇಳ್ಬಾರ್ದು. ನಿನ್ ಶುದ್ರ ಶಕ್ತಿಗಳು, ಶುದ್ರ ಮಾಯೆಗಳು ನನ್ನ ಹತ್ರ ನಡೆಯೋದಿಲ್ಲ ಪಶುಪತಿ. ನಾನಿರೋವರೆಗೂ ಪುಣ್ಯ ಹತ್ರದಿಂದ ನಾಗನಿಧಿ ರಹಸ್ಯನ ತಿಳ್ಕೊಳಕ್ಕಾಗಲ್ಲ. ಎಷ್ಟು ಸಮಯ ಅಂತ ನೀನ್ ಜೊತೆಗಿರ್ತೀಯ, ಎಷ್ಟು ದಿನ ಅಂತ ನೀನ್ ಕಾಪಾಡ್ತೀಯ ಅಂತ ನಾನು ನೋಡ್ತೀನಿ. ಅತಿ ಶೀಘ್ರದಲ್ಲೇ ನಾಗನಿಧಿ ರಹಸ್ಯನ ಕಕ್ಕಿಸ್ತೀನಿ. ಹಾಗ್ ನಡೆದ್ರೆ ನನ್ ವಿಷಕ್ಕೆ ನಿನ್ 2ನೇ ಶರೀರ ಕೂಡ ಬಲಿ ಆಗತ್ತೆ. ಹುಷಾರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಷ್ಟೋ ಕರ್ಮ, ಎಷ್ಟೆಷ್ಟೋ ಜನ್ಮಗಳು, ಬೇಡಿದ್ದೆಲ್ಲ ಕೊಟ್ರೆ ಕಲ್ಲನ್ನೇ ದೇವರು ಅಂತಾರೆ. ಇಲ್ಲ ಅಂದ್ರೆ ಆ ದೇವರನ್ನೇ ಕಲ್ಲು ಅಂತಾರೆ. ಹುಟ್ಟಿದ್ದೇ ಸುಖ ಪಡೋಕೋಸ್ಕರ ಅಂತಾರೆ. ಆ ಸುಖದ ಸುಪ್ಪತ್ತಿಗೆಯಲ್ಲಿ ತಮ್ಮ ಅಸ್ತಿತ್ವವನ್ನೇ ಮರೆತು ಬಿಡ್ತಾರೆ. ಮಾಯೆಗೆ ಮಾಯೆಯಾಗಿ ಮರ್ಮದಲ್ಲೇ ಇರುವ ಪರಮೇಶ್ವರ ಯಾವಾಗಯ್ಯ ಈ ಕರ್ಮಕ್ಕೆ ಜನ್ಮಕ್ಕೆ ವಿಮುಕ್ತಿ? ಸ್ವಾಮಿ, ಆದಿಭಿಕ್ಷು ಹತ್ರ ಪುತ್ರನ ವಿಚಾರವಾಗಿ ನೀನು ಬೇಡ್ಕೊಳ್ತಾ ಇದೀಯಾ? ಹೌದು ಸ್ವಾಮಿ. ಎಷ್ಟು ಗುಡಿಗೆ ಹೋದ್ರು, ಎಷ್ಟೆಲ್ಲ ದೇವ್ರ ಹತ್ರ ಬೇಡ್ಕೊಂಡ್ರು ನನ್ ಮಗನ್ ಗಂಡಾಂತರನ ತೊಲಗ್ಸಕ್ಕಾಗ್ತಿಲ್ಲ. ಜೊತೆಗೆ ಪ್ರತಿ ಕ್ಷಣ ಸಾವಿಗೆ ಹತ್ರ ಆಗ್ತಾ ಹೋಗ್ತಿದ್ದಾನೆ ಸ್ವಾಮಿ. ಸಾವು ಯಾರಿಗ್ ಬರಲ್ಲ? ನಿನಗ್ ಬರಲ್ವಾ? ನನಗ್ ಬರಲ್ವಾ? ಇವಳಿಗೂ ಬರಲ್ವಾ? ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿ ತಮ್ಮ ತಮ್ಮ ಕರ್ಮಕ್ಕನುಗುಣವಾಗಿ ಒಂದಲ್ಲ ಒಂದು ದಿವಸ ಸಾವನ್ನು ಹೊಂದುತ್ತಾನೆ. ಇಲ್ಲದಿದ್ರೆ ಒಬ್ಬರು ಮುಂದೆ ಮತ್ತೊಬ್ಬರು ಹಿಂದೆ. ಆದ್ರೆ ನನ್ ಮಗ ಅಲ್ಪಾಯುಷಿ ಸ್ವಾಮಿ. ಅರ್ಥಕ್ಕೆ ಅವನ ಜೀವನ ನಿಂತು ಹೋಗುತ್ತೆ ಅಂದ್ರೆ ಈ ತಾಯಿ ಹೇಗ್ ಬದುಕ್ಬೇಕು ಸ್ವಾಮಿ? ಮರಣ ಸತ್ಯ. ಪ್ರತಿ ಮನುಷ್ಯನಿಗೆ ಎದುರಾಗುವ ಒಂದು ಸತ್ಯ. ಅದನ್ನ ಆಹ್ವಾನಿಸೋದು ತಪ್ಪ. ಅದನ್ನ ತಡೆಯೋರು ಈ ಭೂಮಿ ಮೇಲೆ ಇಲ್ಲ ತಾಯಿ. ನೀವು ದೈವ ಸ್ವರೂಪಿ. ನೀವು ಮನ್ಸ್ ಮಾಡಿದ್ರೆ ನನ್ ಮಗನ್ನ ಬದುಕ್ಸೋ ದಾರಿ ತೋರಿಸ್ಬಹುದು ಸ್ವಾಮಿ. ನಿಮ್ ಕಾಲ್ ಹಿಡ್ಕೋತೀನಿ. ದಯಮಾಡಿ ನನ್ ಮಗನ್ನ ಬದುಕ್ಸೋ ದಾರಿ ತೋರಿಸಿ ಸ್ವಾಮಿ. ನಿನ್ನ ಮಗನನ್ನು ಕಾಪಾಡಬೇಕು ಅಂದ್ರೆ ಆತನ ಕರ್ಮವನ್ನ ನಾನು ಸ್ವೀಕರಿಸಬೇಕು ತಾಯಿ. ನಿನ್ನ ತಾಯಿ ಪ್ರೀತಿಗೆ ತಲೆಬಾಗಿ
ಆ ಪರಮೇಶ್ವರನ ಇಚ್ಛೆ ಏನು ಅಂತ ತಿಳಿದುಕೊಳ್ಳುತ್ತೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈಗ ನಿನ್ನ ಮಗ ನಿನ್ನ ಗಂಡನ ಜೊತೆಯಲ್ಲಿ ವಿಷ್ಣುನಾಡಿ ಜ್ಯೋತಿಷ್ಯಾಲಯದಲ್ಲಿ ಇದ್ದಾನೆ. ಹೌದು ಸ್ವಾಮಿ. ಅದೇನಮ್ಮ, ಅನಿರುದ್ಧ್ ಮನೇಲೇ ತಾನೇ ಇದ್ದಾನೆ. ಸ್ವಾಮಿ ವಿಷ್ಣುನಾಡಿ ಜ್ಯೋತಿಷ್ಯಾಲಯದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ತಂದೆ ಕರೆದಿದ್ದಕ್ಕೆ ಅರ್ಧರಾತ್ರಿ ಊರು ದಾಟಿ ಹೋಗಿದ್ದಾನೆ. ಹೌದು ಸ್ವಾಮಿ. ಅವ್ರು ಹೋಗಿದ್ದು ಅಲ್ದೆ ಅವಸರದಲ್ಲಿ ಅನಿರುದ್ಧನು ಬಾ ಅಂತ ಹೇಳ್ಬಿಟ್ರು. ಹಾಗಾಗಿ ಹೋಗ್ಬೇಕಾಗ್ ಬಂತು. ನಾಗನಿಧಿಗೋಸ್ಕರ ನಿನ್ನ ಗಂಡ ನಿನ್ನ ಮಗನ ಹತ್ರ ಒಂದು ಪೂಜೆಯನ್ನ ಮಾಡಿಸ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಅವನನ್ನ ಕರೆಸ್ಕೊಂಡಿದ್ದಾನೆ. ಎಲ್ಲ ತುಂಬಾ ವಿಚಿತ್ರವಾಗಿದೆ. ನಿನ್ನ ಮಗನ ಗಂಡಾಂತರ ತೊಲಗಬೇಕು ಅಂದ್ರೆ ಅವನ ಸಣ್ಣ ವಯಸ್ಸಿನಲ್ಲಿ ಅಭಿಷೇಕ ಮಾಡಿರುವಂಥ ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವತಃ ನೀನೇ ಹೋಗಿ ಅಭಿಷೇಕ ಮಾಡಬೇಕು. ಆ ಕಾರ್ತಿಕೇಯನ ಕರುಣೆಯಿಂದ ಸರ್ಪದೋಷದಿಂದ ನಿವಾರಣೆ ಮಾಡಿ ನಿನ್ನ ಮಗನಿಗೆ ಸಂಪೂರ್ಣ ಆಯುಷ್ಯವನ್ನ ಕರುಣಿಸ್ತಾನೆ. ಸಂತೋಷ ಸ್ವಾಮಿ. ಬೇಗನೆ ಹೋಗಿ ಅಭಿಷೇಕ ಮಾಡ್ತೀನಿ. ಸ್ವಾಮಿ, ಆ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿದ್ರೆ ಎಲ್ರ ಕೋರಿಕೆನೂ ಈಡೇರತ್ತಾ? ಭಕ್ತಿ ಶ್ರದ್ಧೆಯಿಂದ ಯಾರೂ ಕೂಡ ಆ ಸ್ವಾಮಿ ಕೃಪೆನ ಪಡೆಯಬಹುದು. ಹಾಗಾದ್ರೆ ನಾನು ಅಭಿಷೇಕ ಮಾಡ್ತೀನಿ ಸ್ವಾಮಿ. ಸ್ವಾಮಿ, ನಮ್ಗೆ ಆಶೀರ್ವಾದ ಮಾಡಿ. ಶುಭಂ ಶುಭಂ. ಹೋಗ್ಬನ್ನಿ. ಅರವಿಂದ ಅಭಿಷೇಕ ಮಾಡಿಸೋದ್ರಲ್ಲಿ ಒಂದು ಅರ್ಥ ಇದೆ. ಆದ್ರೆ ಪುಣ್ಯ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ? ಒಂದ್ ವೇಳೆ ನಾಗನಿಧಿ ಇವಳಿಗೆ ಸಿಗ್ಬೇಕು ಅಂತ ಏನಾದ್ರೂ ಮಾಡ್ತಾ ಇದ್ದಾಳ? ಆ ಸುಬ್ರಹ್ಮಣ್ಯ ಸ್ವಾಮಿ ದಯೆಯಿಂದ ಪುಣ್ಯ ಹಾಗೆ ನಾಗನಿಧಿ ಏನಾದ್ರೂ ಸಿಕ್ಬಿಟ್ರೆ ಅಮ್ಮಮ್ಮ, ಆ ನಿಧಿ ನನಗೆ ಸಿಗ್ಬೇಕು. ಈಗಿಂದೀಗ್ಲೇ ಹೋಗಿ ಆ ಪೂಜೆನ ನಿಲ್ಲಿಸ್ಬೇಕು. ನಿಲ್ಲಿಸ್ತೇನೆ. ನಾಗಮ್ಮ, ನಾನು ವೇಷ ಮರೆಸಿ ಮಾಲಾ ತರ ಹೋದ್ರೆ ನೀನ್ ನಂತರನೇ ವೇಷ ಬದಲಾಯಿಸಿ ಪರ್ಣಿಕಾ ತರ ಬಂದು ನನಗೆ ಹೊಡಿತೀಯ. ಪುಣ್ಯಾಳಿಂದ ನಾಗನಿಧಿ ರಹಸ್ಯನ ತಿಳ್ಕೊಳ್ದೇ ಇರೋ ಹಾಗೆ ಮಾಡ್ತೀಯ. ಬಿಡಲ್ಲ, ಬಿಡಲ್ಲ. ನಿನ್ನ ಅಂತ್ಯನ ನೋಡ್ತೀನಿ. ಈ ಮಾಯಾ ಮಾಂತ್ರಿಕನ ಮುಂದೆನೇ ಮಾಯನ. ನಗುಬೇಡ. ನಗುವಿನ ಅಹಂಕಾರನ ನನಗೆ ತೋರಿಸ್ಬೇಡ. ನಿಲ್ಸು. ಆ ನಗು ನನ್ನ ಅವಮಾನಿಸ್ತಾ ಇದೆ. ಆ ನಗು ನನ್ನ ಅವಹೇಳನ ಮಾಡ್ತಾ ಇದೆ. ನನ್ನ ದುರ್ಬಲತೆನ ಗುರುತಿಸಿ ಚಿತ್ರಹಿಂಸೆ ಮಾಡ್ತಾ ಇದೆ. ಏಯ್, ನಿಲ್ಲಿಸ್ತೀಯಾ? ಎಲ್ಲೋ ನನ್ನ ಮಂತ್ರಶಕ್ತಿಯಿಂದ ನಿನ್ನನ್ನ ಕಟ್ ಹಾಕು ಅಂತೀಯಾ? ಪಾಪ ಪಶುಪತಿ, ನಿನ್ನ ನೋಡ್ತಿದ್ರೆ ಪಾಪ ಅನಿಸ್ತಿದೆ. ಒಂದ್ ಕಾಲದಲ್ಲಿ ಹುಡುಗನ್ ದೇಹದಲ್ಲಿ ಮಹಾಮಾಂತ್ರಿಕ ಅಂತ ತಿರುಗ್ತಾ ಇದ್ದಿದ್ ಪಶುಪತಿ ಈಗ ಹುಡುಗಿ ದೇಹದಲ್ಲಿ ಹುಡುಗಿ ತರ ತಿರುಗಾಡೋದು ನಿಜವಾಗ್ಲೂ ಕಷ್ಟ ಆಗ್ತಿದೆ. ಏನ್ ಮಾಡೋದು? ಪಶುಪತಿ ಕಾಲ ಬದಲಾಗಿಲ್ಲ ಅಂದ್ರೆ ವಸುದೇವ ಅಂತವನೇ ಕತ್ತೆ ಕಾಲ್ ಹಿಡ್ಕೊಂಡಂತೆ. ನೀನು ಪರ್ಣಿಕ ದೇಹದಲ್ಲಿ ಹೋಗಿದ್ದು ಪರವಾಗಿಲ್ಲ ಬಿಡು. ಏನೋ ಇವ್ರ ದೇಹ ಆದ್ರೂ ಸಿಕ್ಕಿದೆ. ಅದೇ ಯಾವ್ದೋ ನಾಯಿ ದೇಹನೋ ಇಲ್ಲ ಹಂದಿ ದೇಹನೋ ಇಲ್ಲ ಕತ್ತೆ ದೇಹನೋ ಸಿಕ್ಕಿದಿದ್ರೆ ಆ ನೋವನ್ನ ತಡ್ಕೊಳ್ಳೋದಿಕ್ಕೆ ಕಷ್ಟ ಆಗ್ತಿತ್ತಲ್ವಾ ಪಶುಪತಿ? ಏಯ್ ಮಾಲಾ,
ಹುಡುಗಿ ಶರೀರದಲ್ಲಿದ್ದೀನಿ ಅಂತ ತಮಾಷೆ ಮಾಡ್ತಾ ಇದೀಯಾ? ತಮಾಷೆ ಮಾಡ್ತಿಲ್ಲ ಪಶುಪತಿ, ನಿನ್ಮೇಲಿರೋ ಕಾಳಜಿ. ಹೋಗ್ಲಿ ಬಿಡು, ನಿನಗಿಷ್ಟವಾಗಿರೋ ಸೀರೆ, ಇಷ್ಟವಾಗಿರೋ ಬಳೆಗಳು, ಇಷ್ಟವಾಗಿರೋ ಹೂವನ್ನ ಮುಡ್ಕೊಂಡು ತಿರುಗ್ಬೋದು. ಹೌದು, ಹೂವು ಬಳೆಗಳು ಸೀರೆನ ಹುಡುಗಿರು ಉಟ್ಕೊಂಡ್ರೆ ಮುತ್ತೈದೆ ಅಂತಾರೆ. ಅದೇ ಹುಡುಗರು ಇಟ್ಕೊಂಡ್ರೆ ಏನಂತಾರ ಅವ್ರನ್ನ? ಏಯ್, ಅಂದ್ರೆ ನನ್ನ 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 ಶಿಖಂಡಿ ಅಂತೀಯಾ? ಅಯ್ಯಯ್ಯಯ್ಯಯ್ಯೋ, ನೆನಪು ಮಾಡಿದೆ ಪಶುಪತಿ. ನಿಜವಾಗ್ಲೂ ನನಗ್ ಬರ್ದಿರೋಂಥ ಯೋಚನೆ ನಿನಗ್ ಬಂತು ಅಂದ್ರೆ ಆದಷ್ಟು ಬೇಗ ಆ ಶಿಖಂಡಿ ಲಕ್ಷಣಗಳು ಕೂಡ ಬರ್ಬೋದು. ಹುಷಾರು ಪಶುಪತಿ.